ವಿದ್ಯಾ, ಒಳಗಡೆ ದೀಪವ ನಾನು ಅಣಿಸಿವ್ನಿ, ಹೊರಗಡೆ ದೀಪನ ನೀನು ಅಣಿಸವ. ಲೇ ಹುಡುಗಿ, ನೋಡಿಲ್ಲಿ ಸೊಸೆ ಅನ್ನೋ ಜವಾಬ್ದಾರಿ ಕೆಲಸ ಐತೆ ಅಲ್ಲ, ಅದು ಆಟೊಂದು ಸುಲಭ ಅಲ್ಲ. ಅದನ್ನ ನಿಭಾಯಿಸೋಕೆ ಬುದ್ಧಿವಂತಿಕೆ ಬೇಕು, ತೂಗಿಸ್ಕೊಂಡು ಹೋಗೋಕೆ ಚುರುಕ್ತನ ಬೇಕು. ಅತ್ತೆ, ಈ ವಿಚಾರದಲ್ಲಿ ನಮ್ಮ ಸೊಸೆ ಶಾನೆ ಬುದ್ಧಿವಂತೆ. ನಿಮಗೀಗಲೇ ಎಲ್ಲಿ ಗೊತ್ತಾಯ್ತದೆ? ಹೋಯ್ತಾ ಹೋಯ್ತಾ ಗೊತ್ತಾಯ್ತದೆ. ಅದು ಈಗಲೇ ಗೊತ್ತಾಗಬೇಕು. ಅದಕ್ಕೆ ಅವಳು ಒಂದೇ ಬೆಂಕಿ ಕಡ್ಡಿಯಿಂದ 10 ಬತ್ತಿನ ಹಚ್ಚಬೇಕು. ನಾನು ಹೇಳಿದ್ದು ಅರ್ಥ ಆಯ್ತು ತಾನೇ? ಹ್ಞೂ ಅಜ್ಜಿ. ಏನು ಮುಖ ನೋಡಿಯೇ, ಹಚ್ಚೋ. ಪರವಾಗಿಲ್ವೇ? ನಾನೆಲ್ಲೋ ಬರೀ ಮನೆಗೆ ಬೆಂಕಿ ಹಚ್ಚೋದು ಕಲ್ತ್ಕೊಂಡವಳೆ ಅನ್ಕೊಂಡಿದ್ದೆ. ಸಂದಾಗೆ ತಲೆ ಓಡಿಸಿ ದೀಪನೂ ಹಚ್ಬಿಟ್ಲು. ಅಣ್ಣ, ನಮ್ಮ ಮನೆ ಸೊಸೆ ಶಾನೆ ಬುದ್ಧಿವಂತೆ. ನಮ್ಮ ಭದ್ರನ್ಗೆ ತಕ್ಕನಾದೇನ್ರು. ಈ ಅಟ್ಟಿಗೆ ಲಾಯಕಾದ ಸೊಸೆ ಬಿಡು. ನಮ್ಮ ಅಟ್ಟಿ ಮರವಾದೆ ಉಳಿಸ್ಕೊಂಡು ಹೋಗ್ಬಿಟ್ರೆ ಅಷ್ಟು ಸಾಕು. ಅದ್ರಾಗ 2 ಮಾತಿಲ್ಲ ಬಿಡೋಣ. ಪರವಾಗಿಲ್ಲ ಕಣೆ ಮೂರಡಿ, ನೀನು ಜಗತ್ ಕಿಲಾಡಿನೇ. ಒಂದು ಕಿತ್ತ ಮದುವೆ ಅಂತ ಬಂದಿದ್ದಕ್ಕೆ ನಿಮ್ಮ ಮಾವನ್ನ 6 ತಿಂಗಳು ಜೈಲಲ್ಲಿ ಕೊಳೆಯೋಂಗೆ ಮಾಡಿದೆ. ಅಂಥ ದೊಡ್ಡ ಕೆಲಸ ಮಾಡಿರೋಳ್ಗೆ ಇದೆಲ್ಲ ಯಾವ ಲೆಕ್ಕ ಬಿಡು. ವಿದ್ಯಾ, ಒಳಗೆ ಪೂಜೆ ಮಾಡವ.